ತನ್ನ ಪ್ರದೇಶದಲ್ಲಿ ಇನ್ನೊಬ್ಬರು ಬಂದು ಮನೆ ಕಟ್ಟಲಿಕ್ಕೆ ಪ್ರಾರಂಭ ಮಾಡಿದ್ರೆ, ಕೋಟೆ ಕಟ್ಟಲಿಕ್ಕೆ ಪ್ರಾರಂಭ, ಯಾರಿಗಾದರೂ ಕೋಪ ಬರುತ್ತೆ, ಬ್ರಿಟಿಷರ ಮೇಲೆ ಅಟ್ಯಾಕ್ ಮಾಡ್ತಾನೆ, ಅವರನ್ನು ಕಂಪ್ಲೀಟ್ಲಿ ಡಿಫೀಟ್ ಮಾಡ್ತಾನೆ, ಅಲ್ಲಿಂದ ಓಡಿಸ್ತಾನೆ. ಇದು ಗೆಜೆಟಿಯರಲ್ಲಿ ಉಲ್ಲೇಖ ಆಗಿರುವಂಥ ಸಂಗತಿ ಇದು. ಆದರೆ ಇದನ್ನು ನಾವು ಮರೆತು ಬಿಟ್ಟಿದ್ದೇವೆ. ಕೆಲವರು ಈ ಮಾತನ್ನು ಒಪ್ಕೊಳ್ಳೋದಿಲ್ಲ. ಯಾಕೆ ಒಪ್ಕೊಳ್ಳೋದಿಲ್ಲ ಅಂದರೆ, ಹೈದರ್ ಅಲಿ ಸೋಲಿಸುವಾಗ ಬ್ರಿಟಿಷ್ ಟೀಮ್ ತುಂಬ ಸ್ಟ್ರಾಂಗ್ ಇತ್ತು, ಇವನು ಸೋಲಿಸುವಾಗ ಇದು ಒಪ್ಕೊಳ್ಳತಕ್ಕಂಥ ವಾದ ಅಲ್ಲ. ಸೋಲೆ. ವೈಚಾರಿಕತೆಯ ಮಾನದಂಡ ಅಥವಾ ಅದರ ವಿಮರ್ಶೆಯ ಸ್ವರೂಪ ಈಗ ವಿಚಿತ್ರವಾಗಿದೆ ಈಗಿನ ಕಾಲದ ಸಮಾಜದಲ್ಲಿ. ಭಾರತೀಯತೆಯನ್ನು ಯಾರು ವಿರೋಧಿಸ್ತಾರೋ ಅವರು ವೈಚಾರಿಕರು ಈ ಕಾಲದಲ್ಲಿ. ಅದು ತೀರಾ ಅಸಮಂಜಸ ಸಂಗತಿ ಇದು. ಈ ಉದಾಹರಣೆಗೆ ನಾನು 1000 ನಿದರ್ಶನಗಳನ್ನು ಕೊಡಬಲ್ಲೆ. ಕೆಲವರ ವಾದ ಏನು, ಸ್ವಲ್ಪ ವಿಷಯಾಂತರ ಆದೀತು, ಆದರೂ ಸಾಂದರ್ಭಿಕವಾಗಿ ಉದಾಹರಣೆ ಕೊಡಬೇಕು. ಈಗ ಭಾರತದಲ್ಲಿ ಒಂದು ಜಾತಿ ವ್ಯವಸ್ಥೆ, ಜಾತಿ ಪದ್ಧತಿ ಇತ್ತು, ಅಸಮಾನತೆ ಇತ್ತು, ಈ ಡಿಸ್ಕ್ರಿಮಿನೇಷನ್ ಇತ್ತು, ಇದು ಭಾರತವನ್ನು ಹೀಗಳಿತಾರೆ ತುಂಬ. ಭಾರತ ಸರಿ ಇರಲಿಲ್ಲ ಹೇಳೋದೇ ಒಂದು ವೈಚಾರಿಕತೆ ಬಿಡಿ, ಅದೊಂದು ಬುದ್ಧಿವಂತಿಕೆ ಲಕ್ಷಣ ಆಗಿದೆ ಈಗ.